ಸರ್ ಏನೇನು ಫೆಸಿಲಿಟಿ ಕೊಟ್ಟರಿ, ಎಷ್ಟು ರೂಮ್ ಅದಾವೆ, ಎಷ್ಟು ಟಾಯ್ಲೆಟ್ ರೂಮ್ ಅದಾವೆ, ಎಷ್ಟು ಹುಡುಗರು ಅದಾವೆ? ಡೈಲಿ ಮೆನು ಚಾರ್ಟ್ ಪ್ರಕಾರ ಕೊಡ್ತಾ ಇದ್ದೀನಿ ಸರ್. ನಾ ಬಂದಾಗಿಂದ ನಂತರ ಚೇಂಜ್ ಮಾಡಿಲ್ಲ ಯಾವ ನಾವು ಏನೈತೆ ಅದ್ರ ಪ್ರಕಾರ ಯಥಾಸ್ಥಿತಿ ಅವ್ರಿಗೆ ಕೊಡ್ತಾ ಇದ್ದೇನೆ ರೀ. ಆಮೇಲೆ ಈಗ 2 ರೂಮು ಇಲ್ಲಿ ಇದೆ ಸರ್. ಹುಡುಗರು ರೂಮ್ ಬಾಡಿಗೆ ಮಾಡ್ಕೊಂಡಿದ್ದಾರೆ ಸರ್. ಕೆಲವೊಂದು ಹುಡುಗರು ಹೊರಗಿದ್ದಾರೆ ರೂಮಲ್ಲಿ. ಇಲ್ಲಿ ಆ ಕಡೆ 60 ಹುಡುಗರು ಮಲಗ್ತಾರೆ ಸರ್, ಈ ಕಡೆ 20 ಹುಡುಗರು ಮಲಗ್ತಾರೆ ಸರ್. ಟೋಟಲಿ 80 ಹುಡುಗರು. ಎಷ್ಟು ರೂಮ್ ಅದಾವೆ? 2 ಸರ್. ಹೌದು ಸರ್. ಎಷ್ಟು ಹುಡುಗರು ಹೊರಗದಾವೆ? ಅವರು ಉಳಿದೆಲ್ಲ ಹುಡುಗರು ಹೊರಗಿದ್ದಾರೆ ಸರ್. ಈಗ ಇನ್ನು 40 ಹುಡುಗರು ಹೊರಗಿರ್ತಾರೆ ಸರ್ ಸಾಮಾನ್ಯ. ಅವ್ರ ರೂಮಿಂದ ಯಾರು ಖರ್ಚು ಕೊಡ್ತಾರೆ ಸರ್? ಅದು ಅವರು ನನಗೆ ಗೊತ್ತಿಲ್ಲ ಸರ್. ನಾನು ಮೊನ್ನೆ ಬಂದೇನೆ ಸರ್. ಅವರು ಏನು ಸ್ವಂತ ಹೊರ ಮಾಡ್ಕೊಂಡ್ರೋ ಏನಂತ ಗೊತ್ತಿಲ್ಲ ರೀ. ನಾನು ಬಂದು ಈಗ 3 ದಿವಸ ಆಗಿದೆ. ಈಗ ಹೊರಗೆ ಹೋಗಿದ್ದಾರೆ, ಏನಾರು ಆದರೆ ಅವ್ರ ಜವಾಬ್ದಾರಿ ಯಾರು ಸರ್? ಅವರೆಲ್ಲ ಈಗ ಎಕ್ಸಾಮ್ಗೆ ಹೋಗಿದ್ದಾರೆ ಸರ್ ಅವರು. ಇಲ್ಲ ಸರ್, ಈಗ ಹೊರಗೆ ಹೋಗ್ಯಾರ ಸರ್. ಎಕ್ಸಾಮ್ ಮುಗಿಸ್ಕೊಂಡು ಊರಿಗೆ ಹೋಗ್ಯಾರ. ಈಗ ನಿನ್ನೆ ಎಕ್ಸಾಮ್ ಮುಗಿದ್ವಿ ರೀ. ಕೆಲವರು ಇವತ್ತು ಬೆಳಗ್ಗೆ ಹೋಗ್ಯಾರ ರೀ. ಎಷ್ಟು ಟಾಯ್ಲೆಟ್? ಟಾಯ್ಲೆಟ್ 3 ಇದೆ ಸರ್. ಬಾತ್ರೂಮ್ 3 ಇದೆ ಸರ್. ಇವು ಮೊನ್ನೆ ಹಾಕ್ಸಿದ್ವಿ ನಾವು 29ಕ್ಕೆ ನಮ್ಮ ಹಿಂದೆ ಸೂಪರ್ಡೆಂಟ್ರ್ ಹಾಕಿಸಿದ್ದು ಅಂತ ರೀ. ಮತ್ತು 3 ಬಂದರು. ನಿನ್ನೆ ಬಂದೆ ನಾನು. ನಿನ್ನೆ ಕೂಡ ಬೆಳಗ್ಗೆ 6:15 ಬರ್ತಾನೆ ಡೈಲಿ. ನೋಡಿದೆ. ಅದೇ ಸರ್, ಹೊಸ ತರಿಸಿದೆ ಸರ್. ಇಲ್ಲೇ ಇದು ಇವತ್ತು ಬೆಳಗ್ಗೆನೇ ತರಿಸಿದ್ರಲ್ಲ. ಊಟಕ್ಕೆ ಏನೇನು ಮಾಡ್ತೀರಿ? ಎಷ್ಟು ತರಕಾರಿ ಸರ್? ಹುಡುಗರಿಗೆ ಸಾಧ್ಯವಾದಾಗ ಎಷ್ಟು ಬೇಕಾಗ್ತೈತೆ ಅಷ್ಟು ಮ್ಯಾಕ್ಸಿಮಮ್ ತರ್ತೀವಿ ಸರ್. ಹುಡುಗರಿಗೆ ಬೇಕಾಗ್ತೈತಲ್ಲ ಸರ್. ನೀವು ಎಷ್ಟು ತರ್ತೀರಿ? ಈ ವಾರ ಎಷ್ಟು ತರಕಾರಿ ತರ್ತೀರಿ? ನೀವು ಬಂದು ಎಷ್ಟು ದಿವಸ? 3 ದಿವಸ ಸರ್. ಇನ್ನು ನನಗೆ 7ನೇ ತಾರೀಕು ಬಂದೇನೆ ಸರ್. ನಾನು ಡೈಲಿ ತರಿಸಲ್ಲ ಸರ್, 2 ದಿವ್ಸಕ್ಕೊಮ್ಮೆ ತರಿಸ್ತೀನಿ ಸರ್. ಡೈಲಿ 2 ದಿವ್ಸಕ್ಕೊಮ್ಮೆ ತರ್ತೀನಿ ಸರ್. ಅಂದರೆ ಇಲ್ಲಿ ಹಳ್ಳಿ ಮಾರ್ಕೆಟ್ ಸಿಗಲ್ಲ ಸರ್. 3 ದಿವಸ ಆಗ್ತದಲ್ಲ? ಹೌದು ಸರ್. ಎಷ್ಟು ಸರಿ ತರಕಾರಿ ಸರ್? ಇವತ್ತು ಕಳಿಸೀನಿ ಸರ್. ಮೊನ್ನೆ ನನಗಿಂತ ಮೊದಲು ಅವರು 6ನೇ ತಾರೀಕು ಕೊಡುವಾಗ ಅವರೇ ತಂದು ಹಾಕಿದ್ರು. ಇವತ್ತು ಕಳಿಸೀನಿ ಸರ್. ಕೆಲವೊಂದು ಎಕ್ಸ್ಪೆನ್ಸ್ ಎಷ್ಟು ಇರ್ತದೆ ಸರ್? ಎಕ್ಸ್ಪೆನ್ಸ್ ಎಷ್ಟು ಖರ್ಚು ಆಗ್ತದೆ? ಖರ್ಚು ಅಂದರೆ ಅದು ಮಾರ್ಕೆಟ್ ಅವ್ರದ್ದು ಇರುತ್ತೆ ಸರ್. ಅದು ಟೆಂಡರ್ದವ್ರದ್ದು. ಅವರು ಅಲ್ಲಿಂದ ಬಂದು ಕೊಡಿಸ್ತಾರೆ ಸರ್. ಕಳಿಸ್ತೀವಿ ಕಡೆ ನಾವು. ಬಟ್ ಎಲ್ಲ ಕರೆಕ್ಟ್ ಐತಿ, ಏನು ಸಮಸ್ಯೆ ಇಲ್ವಾ? ಸದ್ಯಕ್ಕೆ ಸಾಲ್ವ್ ಮಾಡಕತ್ತೀವಿ ಸರ್. ಸಮಸ್ಯೆ ಇತ್ತಂತೂ ಪ್ರಾಬ್ಲಮ್ ಆಗಿತ್ತು ಸರ್. ಸ್ಟೂಡೆಂಟಾಗಿ ಬಂದವರು ವ್ಯವಸ್ಥೆ ಕರೆಕ್ಟ್ ಇದೆಯಾ? ಅಲ್ಲ ಸರ್, ನಾನು ಬಡವ್ರ ಮನೆಯಿಂದನೇ ಬಂದೇನೆ ಸರ್. ಹಾಗಾಗಿ ಆ ಹುಡುಗರಿಗೆ ನಾನು ಅದನ್ನೇ ಹೇಳ್ತಾ ಇದ್ದೇನೆ ಸರ್. ನನ್ನ ಕಡೆಯಿಂದ ಸಾಧ್ಯವಾದ ಮಟ್ಟಿಗೆ ಪ್ರಯತ್ನ ಮಾಡಿ ಎಲ್ಲ ಮಾಡ್ತೀನಪ್ಪ. ನಿಮ್ಮಲ್ಲಿ ನನಗೆ ಆಗಿಲ್ಲ ಅಂತ ತಿಳಿಸಿ ಹೇಳ್ರಿ, ನಾನು ಅದನ್ನು ಚೇಂಜ್ ಮಾಡ್ಕೊತ ಹೋಗ್ತೀನಿ ಅಂತ. ಏನಾದ್ರು ಮನೆಗೆ ಕೊಡೋದು ಇದು ಸರಿ ಇಲ್ಲ ಅನ್ನೋಂಥದ್ದು ಏನಾರು ಮಾಡಿದ್ರೆ? ಸರ್ ಮಾಡಿದೆ ಸರ್. ಮೇಲಾಧಿಕಾರಿಗಳು ರಾತ್ರಿ 11 ಗಂಟೆ ಮಟ್ಟ ನನ್ನ ಟೈಮ್ ಬಂದಿದ್ದಾರೆ ಇಲ್ಲಿ. ಆಮೇಲೆ ತಾಲೂಕು ಆಫೀಸರು ಬರ್ತಾ ಇದ್ದಾರೆ ರೀ. ಆಮೇಲೆ ವಿಸ್ತರಣಾಧಿಕಾರಿಗಳು ವಿಸಿಟ್ ಕೊಟ್ಟಾರೆ. ಅವತ್ತು ನಾವು ಕೂಡ ಬಂದು ಹೋಗಿದ್ದೀವಿ ರೀ. ಇಲ್ಲಿ ಮನೆ ಪ್ರಾಬ್ಲಮ್ ಆದಂಗೆ ಎಲ್ಲ ಬಂದು ಆಮೇಲೆ ಎಲ್ಲ ಸೂಪರ್ಡೆಂಟ್ರು ಕೇಳಿದರು. ಯಾರನ್ನೂ ಬೇರೆ ಚೇಂಜ್ ಮಾಡೋಕೆ ಹೋದ್ರೆ ಯಾರೂ ತೊಗೊಲಿಲ್ಲ. ಅವಾಗ ನಮ್ಮ ವಿಸ್ತೀರ್ಣಾಧಿಕಾರಿಗಳು ಮತ್ತು ತಾಲೂಕು ಆಫೀಸರು, ಡಿಸ್ಟ್ರಿಕ್ಟ್ ಆಫೀಸರು ಮತ್ತು ವಾರ್ಡನ್ಸ್ಗಳು ಎಲ್ಲ ಹೇಳಿ ಸದ್ಯ ಒಂದು 2 ತಿಂಗಳು ಮಟ್ಟಿಗೆ ತೊಗೊಳ್ರಿ, ಯಾರು ಬಂದರೆ ಟ್ರಾನ್ಸ್ಫರ್ ಆಗಿ ಬರೋರು ಇರ್ತಾರೆ, ಆಮೇಲೆ ಚೇಂಜ್ ಮಾಡಂತ್ರಿ ಅಂತ ಹೇಳಿದ್ರು. ನಾನು ದ್ವಿತೀಯ ದರ್ಜೆ ಸಹಾಯಕ ರೀ. ರಾಣಾಮಂಡ್ರ ಆಫೀಸ್ ಸರ್, ಕಚೇರಿ. ದಿನ ಬರ್ತೀರಾ? ಇಲ್ಲ ಸರ್, ಇಲ್ಲಿಗೆ ಸರ್. ಬೆಳಗ್ಗೆ ನಾನು 6:15 ಕಂಪಲ್ಸರಿ ಇರ್ತೀನಿ ಸರ್. ಅಲ್ಲಿ ಕೆಲಸ ಬಂದು ಹೋಗ್ತೀನಿ ಸರ್ ನಾನು 9:15. ಯಾವ್ದು ದನಿ ಕೊಟ್ಟಿಗೆ ಏನು ಸರ್? ಇದು ಹಾಸ್ಟೆಲ್ ಅಲ್ರಿ. ನಂದು ಹಿಂದೆ ಗೋಡಂಬತ್ರಿ 12ನೇ 10ನೇ ಇಸ್ವಿ ಕಟ್ಟಿದ್ವಿ. ಅವಾಗ ಗೋಡಂಬ ಮಾಡಿ ಗೋವಿನ ಜೋಳ ಇದು ಮಾಡೋಕೆ ನಮ್ಮ ರೈತರಿಗೆ ಅನುಕೂಲಕ್ಕೋಸ್ಕರ ಅವಾಗ BCM ಹಾಸ್ಟೆಲ್ ಸ್ಯಾಂಕ್ಷನ್ ಆಗಿ ಬಂತು. ಆಮೇಲೆ ಏನು ಮಾಡಿದೆ, ಆ RCC ಬಿಲ್ಡಿಂಗನ್ನು ಮಾತ್ರ ಬಾಡಿಗೆ ಕೊಟ್ಟೆ. ಅವಾಗ 14,000 ವ್ಯಾಲ್ಯೂಯೇಷನ್ ಮಾಡಿದರು. 12ನೇ ಇಸ್ವಿ ಕೊಟ್ಟಿದ್ದೆ. 13 ಎಂಡಿಗೆ ನಮಗೆ ಬಾಡಿಗೆ ಕೊಟ್ಟರು. ಯಾಕಂದರೆ ಡಾಕ್ಯುಮೆಂಟ್ಸ್ ನಮಗೆ ಅವಾಗ ಸಬ್ಮಿಟ್ ಮಾಡೋದು ದನ ಕಟ್ಟಕ್ಕೆ ಹಿಂದೆ ಅದಾವ್ರಿ ನಮಗೆ. ಇಲ್ಲಿ ಅಡಿಗೆ ಮನೆ ಅದನ್ನು ನಾವು ಮೊದಲು ಮಾಡ್ಕೊಂಡಿದ್ವಿ ರೀ. ನಮ್ಮ ವೈಯಕ್ತಿಕ ಇದಕ್ಕೆ ಮಾಡ್ಕೊಂಡಿದ್ವಿ. ಅವ್ರು ನಮ್ಮ ದಿನ ಬಳಕೆ ಇದಕ್ಕೆ ಚೀಲ ಚಪಾಟಿ ಇದು ಮನೆ ಕಟ್ಕೊಂಡಲ್ಲ, ಅವು ಹೆಂಗಾರೆ ಹಾಕಿರಲಿ ಅಂತ ಮಾಡ್ಕೊಂಡಿದ್ವಿ ರೀ. ದನದ ಕೊಟ್ಟಿಗೆ ಸಂಬಂಧ ಮಾಡ್ಕೊಂಡಿದ್ವಿ ರೀ. ಅವಾಗ ಅದಕ್ಕೆ ದನ ಕಟ್ಟಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ಲಿಲ್ಲ. ಯಾಕಂದ್ರೆ ಹುಡ್ರ ಸ್ಟ್ರೆಂತ್ ಜಾಸ್ತಿ ಆಯ್ತು, ನೀವು ಅಷ್ಟನ್ನು ಕೊಡ್ಬೇಕ್ರಿ ಬಿಲ್ಡಿಂಗ ಅಂದ್ರೆ. ನಿಮ್ಮ ದನಿನ ಕೊಟ್ಟಿಗೆನೂ ದನಿನ ಕೊಟ್ಟಿಗೆ ಕೊಟ್ಟಲ್ರಿ. ದನಿನ ಕೊಟ್ಟಿಗೆ ನಾವು ಅಲ್ಲಿ ಹಳೆ ಮನೆಗೆ ಇದು ದನಿನ ಕೊಟ್ಟಿಗೆ ಅಂತ ನೀವು ಅಂಗೀಕೃತ ಮಾಡ್ತೀರಿ ಸರ್. ದನಿನ ಕೊಟ್ಟಿಗೆ ಗೊಣಸ ಹಾಕಿದೇವ್ರಿ ರೈತರಿಗೆ. ಅದಕ್ಕೆ ಹೌದು, ನಮಗೆ ಇತರೆ ಕೆಲಸಕ್ಕೆ ಅದಕ್ಕಾದ್ರೂ ಬೇಕಾಕತಿ ಏನದಕ್ಕೆ ಎಲ್ಲ ಮಾಡ್ಕೊಂಡಿದ್ವಿ. ಆದ್ರೆ ಗೋಡಾಮ್ ಅಂತ ಮಾಡ್ಕೊಂಡಿದ್ವಿ ರೀ. ಈಗ ಅದ್ರಾಗ ಮತ್ತೆ ಅವ್ರು ಕೇಳಿದ್ರೆ ಅನಿವಾರ್ಯ ಕೊಡ್ಲೇಬೇಕಾತ. ನಾವು ಅದಕ್ಕಂತೂ ಮತ್ತೆ ಹಿಂದೆ ಹೋಗಿ ತಗಡು ಹಾಕ್ಯಂದು ಅಲ್ಲಿ ದನಿ ಕೊಟ್ಟಿಗೆ ಮಾಡ್ಕೊಂಡ್ವಿ ಇಷ್ಟೇ. ಅದನ್ನ ಬಿಟ್ಟರೆ ಈಗ ನಾವಾದ್ರೆ ಮೂಲತಃ ಸ್ಟಾರ್ಟಿಂಗ್ 14,000 ಬಂದಿತ್ತು. ಆಮೇಲೆ 20,000. ಆಮೇಲೆ ಮುಂದೆ ತಗಡು ಹಾಕ್ಸ್ಕೊಟ್ವಲ್ಲ 26,000 ಆಯ್ತು. ಆಮೇಲೆ ಒಂದು ಪಂಪ್ ಸೆಟ್ ಕೊಟ್ಟಿದ್ರು ಅವ್ರಿಗೆ ಸಪ್ರೇಟಾಗಿ ಬೋರ್ ಹೊಡಿಸಿ. ಅವರ ಚಲೋ ಮಾಡ್ಕೊಂಡು ಅವರ ಬಂದ್ ಮಾಡ್ಕೊಂಡು ಆಮೇಲೆ ಈ ವಾಟರ್ ಟ್ಯಾಂಕ್ ಅವನ್ನ ಎಲ್ಲವನ್ನೂ ಕಟ್ಟಿಕೊಟ್ಟವಿ. ನಮ್ಮ ಕೈಲಿ ಏನಾಗ್ತದೆ, ಅವು ಮೂರು ಅದಾವು. 50 ಹುಡ್ರದಾಗ ಇದ್ವು. ಈಗಿದ್ದು ನೀ ಬಾಡಿಗೆ ಬಿಲ್ಡಿಂಗ್ 6 ತಿಂಗಳು ವರ್ಷ ಗಂಟ್ಲೆ ಏನು ಅವ್ರು ಹೆಚ್ಚುವರಿ ಒತ್ತಾಕತಿದ್ರಲ್ಲ, ಅವಾಗ ನೀವು ಕಟ್ಟಿಸ್ಕ್ಯಾರಿಯಪ್ಪ, ಬೇಕಾದ್ರೆ ಡಮಲಿಸ್ಟ್ ಮಾಡ್ಕೊಂತ ಹೋಗುವಂತ್ರಿ. ಪ್ರೈವೇಟ್ ಬಿಲ್ಡಿಂಗಿಗೆ ಜಾಗ ಕೊಟ್ಟ 4 ವರ್ಷ ಆತಿಗೆ ನಾವು. ಹೌದ್ರಾ? ಅಲ್ಲಿ ಕಟ್ಕೊಂತ ಏನು ರೀ ಈ ಹಾಸ್ಟೆಲ್ ಎಷ್ಟು ವರ್ಷದಿಂದ ಕೊಟ್ಟಿರಿ? ಈ 12ನೇ ಇಸ್ವಿಯಿಂದ ಕೊಟ್ಟನ್ರಿ. 2012 13 ವರ್ಷ ಆಯ್ತು. 13 ವರ್ಷ ಆಯ್ತು.